ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಿದ ಹೊನ್ನಾವರ ಉತ್ಸವ. ಹೊನ್ನಾವರ ಉತ್ಸವ ತಡವಾಗಿ ಆರಂಭವಾಗುವ ಕಾರ್ಯಕ್ರಮ. ರಾತ್ರಿ 11 ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮ, ಅದರ ನಂತರ ನಡೆಯುವ ಮನರಂಜನಾ ಕಾರ್ಯಕ್ರಮ, ರಾತ್ರಿ 2:30ರವರೆಗೆ ಎದೆ ನಡುಗಿಸುವ ಸೌಂಡ್ ಸಿಸ್ಟಮ್ ಅಬ್ಬರ. ಇದು ಹೊನ್ನಾವರದ ಪ್ರಭಾತ್ ನಗರದಲ್ಲಿ ಆಯೋಜಿಸಿದ ಹೊನ್ನಾವರ ಉತ್ಸವದ ಅವಾಂತರಗಳು. ವಿದ್ಯಾರ್ಥಿಗಳ ಪರೀಕ್ಷಾ ಸಮಯದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ರಾತ್ರಿ ಸಮಯದಲ್ಲಿ ಓದುವುದಕ್ಕೂ ಆಗದೆ, ನಿದ್ರೆ ಮಾಡುವುದಕ್ಕೂ ಆಗದೆ ವಿದ್ಯಾರ್ಥಿಗಳು ಒದ್ದಾಡುವ ಪರಿಸ್ಥಿತಿ ಉಂಟಾಗಿದೆ ಎಂದು ಈ ಭಾಗದ ವಿದ್ಯಾರ್ಥಿಗಳು, ಪಾಲಕರು ನೋವು ತೋಡಿಕೊಂಡಿದ್ದಾರೆ. ಪರೀಕ್ಷಾ ತಿಂಗಳಲ್ಲಿ ಉತ್ಸವ ಇದಾಗಿದೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ವಿದ್ಯಾರ್ಥಿಗಳಿಗೆ ಮಹತ್ವಪೂರ್ಣವಾದ ತಿಂಗಳು. ಫೆಬ್ರವರಿ 23ರಂದು ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಆರಂಭವಾಗಿದೆ. ಪಿಯುಸಿ ಪರೀಕ್ಷೆ ಫೆಬ್ರವರಿ 28ರಿಂದ ನಡೆಯಲಿದೆ. ಮುಂದಿನ ವಾರ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಸಿಬಿಎಸ್ಇ, ಐಸಿಎಸ್ಸಿ ಹಾಗೂ ರಾಜ್ಯ ಸರ್ಕಾರದ ಬೋರ್ಡ್ ಪರೀಕ್ಷೆಗಳು ನಡೆಯುತ್ತಿರುವಾಗ ಇಂತಹ ಉತ್ಸವಗಳಿಂದ ತೀರಾ ಸಮಸ್ಯೆ ಉಂಟಾಗಿದೆ. ಅಲ್ಲದೆ ಈ ಉತ್ಸವ ನಡೆಯುವ ಗ್ರೌಂಡ್ನ ಹಿಂಭಾಗದಲ್ಲಿ ನರ್ಸಿಂಗ್ ಕಾಲೇಜು, ಆಸ್ಪತ್ರೆಗಳು ಇವೆ. ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವ ರೋಗಿಗಳ ಮೇಲೂ ಸಹ ತಡರಾತ್ರಿಯವರೆಗೆ ಉತ್ಸವದ ಗದ್ದಲ ಪರಿಣಾಮ ಬೀರಿದೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕೆಲವರು ಮಧ್ಯರಾತ್ರಿ ಹೋಗಿ ಉತ್ಸವದಲ್ಲಿ ಸನ್ಮಾನ ಸ್ವೀಕರಿಸಿ ಬಂದಿದ್ದಾರೆ. ಸರಿಯಾದ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭವಾಗದೇ ಇರುವುದು ಮತ್ತು ಪರೀಕ್ಷೆ ಅವಧಿಯಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿರುವುದು, ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯಲ್ಲಿದ್ದ ಪ್ರತಿಷ್ಠಿತ ಗಣ್ಯರಲ್ಲಿ ಬಹುತೇಕ ಜನರು ಬಾರದೇ ಇರುವುದಕ್ಕೆ ಕಾರಣ ಎನ್ನಲಾಗಿದೆ. ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ಫೋಟೋಗಳನ್ನು ಬ್ಯಾನರ್ಗಳಲ್ಲಿ ಹಾಕಲಾಗಿದ್ದರೂ ಯಾರೂ ಉತ್ಸವಕ್ಕೆ ಕಾಲಿಡಲಿಲ್ಲ. ಉತ್ಸವವನ್ನು ರಾಜಕೀಯ ಪ್ರೇರಿತವಾಗಿ ಮಾಡಲಾಗುತ್ತಿದೆ. ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಓದುವ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡುತ್ತಿರುವುದು ಎಷ್ಟು ಸಮಂಜಸ ಎಂಬ ಆರೋಪವೂ ಕೇಳಿಬಂತು. ಹೊನ್ನಾವರ ಉತ್ಸವದ 5ನೇ ದಿನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ರಾತ್ರಿ ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ರಾತ್ರಿ 11:45 ಗಂಟೆಗೆ ಉದ್ಘಾಟಿಸಲಾಗಿದೆ. ಮಧ್ಯರಾತ್ರಿ ದಾಟುತ್ತಿರುವ ಅರಿವು ಆಗುತ್ತಿದ್ದಂತೆ ವೇದಿಕೆ ಏರಿ 10 ನಿಮಿಷಗಳಲ್ಲೇ ಅವರು ಕೆಳಗೆ ಇಳಿದು ಹೋಗಿದ್ದಾರೆ. ಅವರೊಂದಿಗೆ ವೇದಿಕೆ ಏರಿದ ಯಾವೊಬ್ಬ ಅತಿಥಿಗಳಿಗೂ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ. ಸ್ವಾಗತವನ್ನು, ವಂದನೆಯನ್ನು ಪೂರ್ಣವಾಗಿ ಮಾಡದೆ ತರಾತುರಿಯಲ್ಲಿ ಸಭಾ ವೇದಿಕೆಯನ್ನು ವಿಸರ್ಜಿಸಲಾಯಿತು. ನಂತರ ಮತ್ತೆ 2.5 ತಾಸು ಮನೋರಂಜನಾ ಕಾರ್ಯಕ್ರಮ ನಡೆಸಲಾಯಿತು. ಕರ್ತವ್ಯ ಮರೆತ ತಾಲೂಕಾಡಳಿತ. ಕಾರ್ಯಕ್ರಮಕ್ಕೆ ರಾತ್ರಿ 10 ಗಂಟೆಯವರೆಗೆ ಮಾತ್ರ ಅವಕಾಶ ನೀಡಿದ್ದೆವು. ಆದರೆ ಉತ್ಸವ ಸಮಿತಿಯವರು ಸಮಯವನ್ನು ಮೀರಿದ್ದಾರೆ ಎಂದು ಹೊನ್ನಾವರ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ ಹೇಳಿದ್ದಾರೆ. ಹೊನ್ನಾವರ ಉತ್ಸವದಂತಹ ಖಾಸಗಿ ಕಾರ್ಯಕ್ರಮದಲ್ಲಿ ನಿಯಮ ಉಲ್ಲಂಘನೆ ಆಗುತ್ತಿದ್ದರೂ ತಾಲೂಕಿನ ಅಧಿಕಾರಿಗಳು ಏಕೆ ಕ್ರಮಕ್ಕೆ ಮುಂದಾಗಲಿಲ್ಲ? ತಡರಾತ್ರಿಯವರೆಗೂ ಎದೆ ನಡುಗಿಸುವ ಸದ್ದು ಅಧಿಕಾರಿಗಳ ಕಿವಿಗೆ ಬೀಳಲಿಲ್ಲವೇ? ಹೊನ್ನಾವರ ತಾಲೂಕಿನಲ್ಲಿ ಗಣೇಶೋತ್ಸವಕ್ಕೆ ಮೈಕ್ ಬಂದ್ ಮಾಡಲು ಹೋಗುವ ತಾಲೂಕಾಡಳಿತವು ಈ ಕಾರ್ಯಕ್ರಮಕ್ಕೆ ವಿನಾಯಿತಿ ನೀಡಿ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕೊಡಲಿ ಏಟು ನೀಡುತ್ತಿರುವುದು ಸರಿಯೇ ಎಂಬ ಪ್ರಶ್ನೆ ಸಾರ್ವಜನಿಕರದ್ದು. ಎಲ್ಲ ಕಡೆ ನಡೆಯುವಂತೆ ತಾಲೂಕು ಉತ್ಸವ ನಡೆಯುವುದರಲ್ಲಿ ಯಾವ ತಪ್ಪಿಲ್ಲ. ಆದರೆ ಈ ಉತ್ಸವವನ್ನು ವಿದ್ಯಾರ್ಥಿಗಳ ಪರೀಕ್ಷೆಯ ಸಂದರ್ಭದಲ್ಲಿ ಇಡದೆ ಮೊದಲೇ ನಡೆಸಿದರೆ ಅಥವಾ ಪರೀಕ್ಷೆ ಆದ ನಂತರದಲ್ಲಿ ನಡೆದರೆ ಹಾಗೂ ಮಧ್ಯರಾತ್ರಿಯೊಳಗೆ ಮುಗಿಸಿದರೆ ಇನ್ನೂ ಹೆಚ್ಚು ಅನುಕೂಲವಾಗಲಿದೆ.